ಚಿತಾ, ಇವತ್ತು ಮೀನಾ ಕಾಣಿಸ್ದೇ ಇರೋದಕ್ಕೆ ಇವಳೇ ಕಾರಣ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ನನ್ನ ಮಗಂದು ನಾನು ಏನು ಮಾಡ್ಬಿಡ್ತೀನಿ ನನಗೆ ಗೊತ್ತಿರಲ್ಲ. ನೀ ಸೂರ್ಯ ಕೋಪ ಮಾಡ್ಕೊಂಬೇಡ. ನಮಗೆ ಸಿಸ್ಟರ್ ಸೇಫ್ಟಿ ಮುಖ್ಯ. ಅವ್ರನ್ನ ಇಲ್ಲಿಂದ ಹೇಗಾರು ಕರ್ಕೊಂಡೋಗೋರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅದೇ ಏಯ್ ಸೂರ್ಯ, ನೀನು ಯಾಕೋ ಬಂದೆ ಇಲ್ಲಿಗೆ? ಎಲ್ಲ ಬಡ್ಡಿ ಮಗ. ಅಣ್ಣ ಇಲ್ಲ ಅಂತ ಹೇಳ್ತಾ ಇಲ್ವಾ? ನೀನು ಯಾಕೋ ಬಂದೆ ಇಲ್ಲಿಗೆ? ಸುಳ್ಳು ಹೇಳ್ತಾ ಇದ್ದಾನೆ ಅನ್ಸುತ್ತೆ. ಆ ಮದೇಶ ಮನೇಲೇ ಇರಬೇಕು. ಏಯ್, ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ? ಹೋಗ್ರ ಇಲ್ಲಿಂದ. ಅಯ್ಯ ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಸರ್ ನಮಸ್ಕಾರ ಸರ್. ಸರ್ ಮಧ್ಯಾಹ್ನದಿಂದ ನನ್ನ ವೈಫು ಕಾಣಿಸ್ತಲ್ಲ ಸರ್. ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು, ತಗೋತೀರಾ ಸರ್? ಏನೇನು ಹೆಸರು? ಸರ್ ನನ್ನ ಹೆಸರು ಸೂರ್ಯ ಅಂತ, ನನ್ನ ವೈಫು ಮೀನಾ ಅಂತ ಸರ್. ಸೂರ್ಯ, ಅಲ್ಲಿ ನೋಡು ಮಂಜ. ಇದೊಂಥರ ವಿಚಿತ್ರ ಸರ್. ತಾವೇ ಏನೇನೋ ಮಾಡಿ ಆಮೇಲೆ ತಮಗೇನೂ ಗೊತ್ತಿಲ್ಲ ಅಂತ ಅಜೀಬ್ ಆಟಗಳನ್ನ ಆಡೋದು. ಅಂತ ಅಜೀಬ್ ಆಟಗಳಲ್ಲಿ ನೀನೇ ಓಪನಿಂಗ್ ಬ್ಯಾಟ್ಸ್ಮನ್ನು. ಮೊದಲೇ ನನಗೆ ತಲೆ ಕೆಟ್ಟೋಗಿದೆ. ಸುಮ್ಮನೆ ನನ್ನ ಕೈಲಿ ಒದೆ ತಿನ್ಬೇಡ ಹೇಳ್ತಾ ಇದ್ದೀನಿ ಮಂಜ. ನೋಡ್ದ ಸರ್, ದೇವರು ಬಾಯಿ ಕೊಟ್ಟಿದ್ರು ಈ ವಯ್ಯ ಕೈಯಲ್ಲೇ ಮಾತಾಡೋದು. ಬೇಡ ಮಂಜ್ಗೆ, ಈ ಸರಿ ಕೈಯಲ್ಲ ತಲೆನೇ ಹೊಟ್ಟೋಗ್ಬಿಡುತ್ತೆ. ಏಯ್ ಇಲ್ಸ್ರೆ ಸಾಕು. ಇದನ್ನೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ? ನಿಮ್ಮ ಹೆಂಡ್ತಿಯಲ್ಲಿ ಮಧ್ಯಾಹ್ನ ಮನೆ ಬಿಟ್ಟು ಆಚೆ ಹೋದವಳು ಇನ್ನೂ ಕಾಣಿಸ್ತಲ್ಲ ಸರ್. ಇನ್ನೂ ಮನೆಗೆ ಬಂದಿಲ್ಲ ಅವಳು ಸರ್. ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಕೇಳಿ ವಿಚಾರಿಸ್ಬಿಟ್ವಿ, ಎಲ್ಲೂ ಕಾಣಿಸ್ತಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ ಸರ್. ನೀನೇ ನಿನ್ನ ಹೆಂಡ್ತಿನ ಏನೋ ಮಾಡಿದ್ಯಾ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಎಲ್ಲೆಲ್ಲಿ ಅಂತ ಹುಡ್ಕೋತೀನಿ ನನ್ನ ನಾಯಿ, ಹುಚ್ಚಿ ನಾಯಿ ತರ ಹೊಲ್ದಾಡ್ಬಿಟ್ಟಿದ್ದೀನಿ. ಒಂದು ರೇಟಿಂಗ್ ಬಿಟ್ಟಿಲ್ಲ ಕಣೆ. ಅಲ್ಲಿ ಯಾವನೋ ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಯವ್ವ ಇವಳಾಗ್ಬೇಕಪ್ಪ ಅಂತ ಕೇಳ್ಕೊಂಡು ನಡ್ತೀನಿ. ಅಲ್ಲಿ ಇನ್ಯಾವನೋ ಮಾದೇಶ ಊರಿಂದ ವಾಪಸ್ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಲ್ಲೂ ಹೋಗ್ತಿರ್ಗಾಡ್ತೀನಿ. ಆಸ್ಪತ್ರೆ, ನಿನ್ನ ಫ್ರೆಂಡ್ಸ್ ಮನೆ, ಎಲ್ಲ ಕಡೆ ಅಲ್ಲೂ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ಗಾಡ್ಬಿಟ್ಟೆ. ರೀ, ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಓ ಅತ್ತಮ್ಮನು, ಅಯ್ಯಯ್ಯೋ ವಿಷಯ ಹೇಳೋದೇ ಮರ್ತೋದ್ನೆ. ಅದೇ ಅದು ಗೊತ್ತಿರೋ ಎಲ್ಲಾ ಕಡೆನೂ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೀನಿ ಹೇಳಿ ಅಂದ್ರೆ ಸುಳಿವೇ ಇಲ್ಲ. ಅದೇ ಅದು ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಹೇಳಿ ಅಂದ್ರೆ. ಅಲ್ಲ ಅತ್ತೆ, ಸ್ವಲ್ಪ ನಾನು ನಿಮ್ ಜೊತೆ ಬರ್ತೀನಿ ಹೇಳಿ ಅಂದ್ರೆ ಬೇರೆ ಎಲ್ಲ ಕಡೆ ಹುಡ್ಕೊಂಡು. ಅದೇ ಸ್ವಲ್ಪ ನನಗೂ ಮಾತಾಡಕ್ ಬಿಡ್ರಪ್ಪ. ಮೀನಾ ಮನೆಗೆ ಬಂದ್ಲು. ಮನೆಗೆ ಬಂದ್ಲಾ? ಕಾರ್ಯತೆ ಎಲ್ಲ ಹೋಗಿದ್ಲಂತಪ್ಪ ಅವಳು? ತಾಳಿ ಕಟ್ದವನ್ನ ಮರೆತು ಹೂ ಕಟ್ಕೊಂಡು ಕೂತಿದ್ಲಂತೆ ದೇವಸ್ಥಾನದಾಗ. ನೋಡಿ ಕರ್ಮ ಎಲ್ಲೆಲ್ಲಿರತ್ತೆ ಅಂತ. ಮನೇಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಅವಳು? ಅಯ್ಯೋ ಹೇಳವಳೆ ಆ ಮೋಟ್ ಮಿಠಾಯಿಗೆ, ಆದ್ರೆ ಅದು ಬಂದು ನಮ್ಗೆ ಹೇಳಿಲ್ಲ ಅಷ್ಟೇ. ಹೋಲಿ ಬಿಡಿ, ಆಯ್ತಲ್ಲ, ಎಲ್ಲ ಸುಗಂತಿ ಆಯ್ತಲ್ಲ, ಅಷ್ಟೇ ಸಾಕು. ಯಾಕೆ ಆ ಜಾಗಕ್ಕೆ ನೋವು ಮಾಡಿ ಹೋಗಿದ್ದು? ತಲೆ ಕೆಟ್ಟರೆ ನಿವಾನ್ಸಕ್ಕೆ ಸೇರಿಸಿ ಬೇಕಾದ ಚಿಕಿತ್ಸೆ ಕೊಡ್ಬೋದು ಕಣೆ. ಆದ್ರೆ ಹೃದಯನೇ ಕೆಟ್ಟೋಗ್ಬಿಟ್ರೆ 25 ವರ್ಷದಿಂದ ನಾನು ಇದೇ ಮನೇಲಿದ್ದೀನಿ. ಒಂಟಿಯಾಗಿ ತಿಂದಿದ್ದೀನಿ, ಒಂಟಿಯಾಗಿ ಕುಡಿದಿದ್ದೀನಿ, ಒಂಟಿಯಾಗಿ ಸಿಕ್ಕಿದ ಜಾಗದಲ್ಲೆಲ್ಲ ಬಿದ್ದು ಹೊರಲಾಡ್ಬಿಟ್ಟಿದ್ದೀನಿ. ಅವಾಗಿಂದ ಇದೇ ಮರ, ಇದೇ ಗಿಡ, ಹುಲ್ಲು, ಕಡ್ಡಿ, ಕಸರು, ಅವಾಗಿಂದ ಎಲ್ಲ ಇತ್ತು, ಇವಾಗ್ಲೂ ಇದೆ. ಆದ್ರೆ ಒಂಟಿತನ ಮಾತ್ರ ಯಾವತ್ತೂ ನಾನು ಇಷ್ಟೊಂದು ಕಾಡಿರಲಿಲ್ಲ ಕಣೆ. ನೀನು ಕಾಡಿಸ್ತಾ ಇಲ್ಲ ಅನ್ನೋ ಪ್ರತಿ ಕ್ಷಣನೂ ನನ್ನ ಹೃದಯ ಕಂಟ್ಕೊಂಡಿರೋ ನರಗಳು ಈ
ಕರೆಂಟ್ ವೈರ್ ಥರ ಶಾಕ್ ಕೊಡೋಕೆ ಶುರು ಮಾಡ್ಬಿಡ್ತು ಕಣೆ. ಮಗಂದು ನೋವಾಗ್ತಾ ಇದೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಒಬ್ಬೊಬ್ಬರು ನಾನು ಮಾತಾಡ್ತಾ ಆ ಬಡ್ಡಿ ಮಾದೇಶ ಊರಿಗೆ ಬಂದ್ಬಿಟ್ಟಿದ್ದಾನೆ ಅಂತ. ಲೇ ನೀನು ಊರಲ್ಲಿ ಇರ್ಬರೋರ ಮೇಲೆಲ್ಲ ಕೈ ಮಾಡ್ಕೊಂಡು ಬರ್ತಾ ಇರ್ತೀಯಾ? ಅದೇ ಕೋಪದಲ್ಲಿ ಯಾವಳೋ ಏನೋ ನಿನ್ನ ಹೆಂಡತಿಗೆ ಏನೇನೇನೋ ಮಾತಾಡ್ತಾರೆ. ಎಲ್ಲ ಕೇಳಿ ಮೈಯೆಲ್ಲ ಉರಿತಾಯ್ತು ನನಗೆ. ತಾಯಿಯಿಂದಲೂ ಮಗು ಹಂಗೆ ಓಡಾಡ್ಬಿಟ್ಟೆ ಕಡೆ. ಕೆಟ್ಟ ಮನಸ್ಸುಗಳಿರೋ ಸಂತೆಲೋ, ಕ್ರೂರ ಮೃಗಗಳಿರೋ ಕಾಡಲ್ಲೋ ಒಂಟಿ ಆಗ್ಬಿಟ್ಟೆ ಅನ್ನೋ ಭಯ ಕಡೆ. ಅಯ್ಯೋ, ಅಮ್ಮಂತರ ಪ್ರೀತಿ ಮಾಡೋ ಹೆಣ್ಣನ್ನ ಯಾರೋ ಹೊತ್ಕೊಂಡು ಹೊರಟೋದ್ರು, ಯಾವ ಪ್ರಾಣಿ ಕಿತ್ಕೊಂಡು ತಿಂತದೀವಿ ಅನ್ನೋದನ್ನ ನೆನೆಸ್ಕೊಂಡ್ರೆ ಇಷ್ಟೇಷ್ಟು ಉದ್ದ ಇರೋ ಹೃದಯಕ್ಕೆ ಹೊಳೆ ಈಟಿ ಹಾಕೊಂಡು ಕಿಚ್ದಂಗೆ ಆಗ್ತಾ ಇತ್ತು ಕಣೆ. ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳೆ ಬೊಗಳೆ ಬಾಯಿ ಬಡ್ಕಿ. ಹೇಳಲ್ವಾ? ಆಯ್ತು ಬಿಡು, ಹೋಗಿ. ಆಸೆ ಆಸೆ ಆಸೆ